ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ದಿನದ ವಿಜಯವಾಣಿಯಲ್ಲಿ ಪ್ರಕಟವಾಗುವ ಪದಾವಳಿಯನ್ನು ಬಿಡಿಸೋಣ ಬನ್ನಿ. ಉಯ್ಯಾಲೆಯ ಪರ್ಯಾಯ ಪದ ಜೋಕಾಲಿ. ಬರವಣಿಗೆಯ ಚಿಹ್ನೆ ಲಿಪಿ. ಚಿಕ್ಕ ದೇವಾಲಯ ಗುಡಿ. ಗುಂಪು ಬಣ ಸಮೂಹ. ಜೊತೆಯಲ್ಲಿರುವ ಎರಡು ಪಕ್ಷಿಗಳು ಜೋಡಿ ಹಕ್ಕಿ. ಒಂದು ಬಗೆಯ ಸಂಬಾರ ವಸ್ತು ತಿರುಗಿದೆ ಏಲಕ್ಕಿ. ಬಿಲ್ವಿದ್ಯೆಯಲ್ಲಿ ಅರ್ಜುನನಿಗೆ ಸರಿಸಾಟಿಯಾಗಿದ್ದ ಯುವಕ ಏಕಲವ್ಯ. ಪಶ್ಚಿಮ ಉತ್ತರಗಳ ನಡುವಿನ ದಿಕ್ಕು ವಾಯುವ್ಯ. ಸೈನಿಕರು ಪ್ರದರ್ಶಿಸುವ ಕಸರತ್ತು ಕವಾಯತು. ಇದೊಂದು ಜಲಚರ ಪಕ್ಷಿ ಬಾತು ಕೋಳಿ. ಬಿಗಿ ಭದ್ರತೆಯನ್ನು ಹೀಗೂ ಹೇಳುತ್ತಾರೆ ಸರ್ಪಗಾವಲು. ಮೂರಕ್ಷರದ ಹುತ್ತ ವಲ್ಮೀಕ. ಮನ್ಮಥನ ಮತ್ತೊಂದು ಹೆಸರು ಕಂದರ್ಪ. ಮೋಡದ ಸಮಾನಾರ್ಥಕ ಪದ ಮುಗಿಲು. ಎರಡಕ್ಷರದ ಪರ್ವತ ಗಿರಿ. ಪಥವನ್ನು ಆಡುಮಾತಿನಲ್ಲಿ ಹೇಳಿ ದಾರಿ. ಒಂದೇ ರೀತಿಯ ಆಚಾರ ವಿಚಾರಗಳನ್ನು ಹೊಂದಿದ ಜನರ ಗುಂಪು ಸಮುದಾಯ. ಧೃತರಾಷ್ಟ್ರನಿಗೆ ಕುರುಕ್ಷೇತ್ರ ಯುದ್ಧದ ವಿವರಣೆ ನೀಡಿದವನು. ಅದನ್ನು ಅವನು ಸಾರಥಿ ಕೊಡ್ತಾನೆ. ಅವನ ಹೆಸರು ಸಂಜಯ. ಅನ್ನಕ್ಕೆ ಕಲಸುವ ಸಾರು ರಸಂ. ವೃತ್ತಿ ಉದ್ಯೋಗ ಕೆಲಸ. ಕಣ್ಣಿಗೆ ಕಂಡರೂ ಕೈಗೆ ಸಿಗದ್ದು ಎಂಬರ್ಥದ ಪದ ಮರೀಚಿಕೆ. ಬಳೆಯ ಗೊಂಚಲು ಮಲಾರ. ಒಳ್ಳೆಯ ಸಮಾಚಾರ ಶುಭ ಸುದ್ದಿ. ಸಮಾಜದಲ್ಲಿ ಉತ್ತಮ ಬದಲಾವಣೆ ತರುವಾತ ಕೊನೆಗೆ ಅನುಸ್ವಾರ ಹೊಂದಿದ್ದಾನೆ ಸುಧಾರಕಂ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಧನ್ಯವಾದಗಳು.